ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಮತ್ತು ಬಮೂಲ್ ಕಲ್ಯಾಣ ಟ್ರಸ್ಟ್ ಆನೇಕಲ್ ಶಿಬಿರ ಕಚೇರಿಯ ವತಿಯಿಂದ ಇಂದು ಆನೇಕಲ್ ತಾಲೂಕಿನ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರು ಮತ್ತು ಸಿಬ್ಬಂದಿಯ ಮಕ್ಕಳಿಗಾಗಿ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಆನೇಕಲ್ ತಾಲೂಕಿನ ಚಂದಾಪುರದ ಸೂರ್ಯ ಸಿಟಿ ಮುಂಭಾಗದಲ್ಲಿರುವ ಹೋಟೆಲ್ ಆರ್ಕೆ ಗಾರ್ಡನಿಯಾದಲ್ಲಿ ನಡೆದ ಈ ಸಮಾರಂಭದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಡಿಡಿ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷರಾದ ಡಿಕೆ ಸುರೇಶ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನ ಬಮೂಲ್ನ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ನಿರ್ದೇಶಕರಾದ ಆರ್ಕೆ ರಮೇಶ್ ಅವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಕೆ ಸುರೇಶ್ ಅವರು ಹಾಲು ಉತ್ಪಾದಕರು ಹೈನುಗಾರಿಕೆಯೊಂದಿಗೆ ತಮ್ಮ ಮಕ್ಕಳ ಶಿಕ್ಷಣಕ್ಕೂ ಹೆಚ್ಚಿನ ಒತ್ತು ನೀಡುತ್ತಿರುವುದು ಶ್ಲಾಘನೀಯ. ಇಂದಿನ ಈ ಪ್ರತಿಭಾ ಪುರಸ್ಕಾರವು ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆ ಮಾಡಲು ಉತ್ತೇಜನ ನೀಡಲಿದೆ ಎಂದು ಅಭಿಪ್ರಾಯಪಟ್ಟರು. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ 2025-26ನೇ ಸಾಲಿನಲ್ಲಿ 10ನೇ ತರಗತಿ ಪಿಯುಸಿ ಡಿಗ್ರಿ ಹಾಗೂ ಮೆಡಿಕಲ್ ವಿದ್ಯಾರ್ಥಿಗಳು ಸೇರಿದಂತೆ ಹೊರದೇಶದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆ ಮಾಡಲು ಉತ್ತೇಜನ ನೀಡಲು ಈ ಪ್ರತಿಭಾ ಪುರಸ್ಕಾರ ನೀಡಲಾಯಿತೆಂದು ಆರ್ಕೆ ರಮೇಶ್ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬಮೂಲ್ನ ಉಪಾಧ್ಯಕ್ಷರಾದ ಡಾಕ್ಟರ್ ರಾಜಣ್ಣ, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಡಾಕ್ಟರ್ ಎಸ್ ಭಾರ್ಗವ್, ಬಮೂಲ್ನ ಮಾಜಿ ಅಧ್ಯಕ್ಷರಾದ ಬಿಜಿ ಅಂಜನಪ್ಪ, ಬಿಡಿಸಿಸಿ ಬ್ಯಾಂಕ್ ಮತ್ತು ಡೈರಿ ನಿರ್ದೇಶಕರಾದ ಲಿಂಗೇಶ್, ವಿಎಸ್ಎಸ್ಎನ್ ಅಧ್ಯಕ್ಷರಾದ ಬಾಬುರೆಡ್ಡಿ, ಬೇಗೂರು ವಾರ್ಡ್ ಕಾರ್ಪೊರೇಟರ್ ಅಂಜನಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಿಂಗಣ್ಣ, ಹರೀಶ್ ಗೌಡ, ಡೆಪ್ಯೂಟಿ ಮ್ಯಾನೇಜರ್ ಸುರೇಶ್ ಸೇರಿದಂತೆ ಒಕ್ಕೂಟದ ಹಲವು ನಿರ್ದೇಶಕರು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ನೂರಾರು ಹಾಲು ಉತ್ಪಾದಕರು, ಅವರ ಕುಟುಂಬದವರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಮ್ಮ ಒಕ್ಕೂಟಕ್ಕೆ ಡಿಕೆ ಸುರೇಶ್ ಅವರು ಅಧ್ಯಕ್ಷರಾಗಿ 1 ವರ್ಷದ ಮೇಲೆ 2 ತಿಂಗಳಾಯಿತು. 1 ವರ್ಷದ ಸಾಧನೆ ತಾವೆಲ್ಲ ಹಿಂದೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಒಕ್ಕೂಟ 1 ವರ್ಷದಲ್ಲಿ ಸುಮಾರು 100 ಕೋಟಿಗೂ ಹೆಚ್ಚಿನ ಲಾಭವನ್ನು ಮಾಡಿದ್ವಿ. ಏನು ಹೊಸ ಆಡಳಿತ ಮಂಡಳಿ ಬಂತು, ಹೊಸ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದಾದ್ಮೇಲೆ ನಮ್ಮ ಒಕ್ಕೂಟದಲ್ಲಿ ಪ್ರತಿ ವರ್ಷ ಹಿಂದೆ ನಾನು ಅಧ್ಯಕ್ಷರಾಗಿದ್ದೆ, ನಮ್ಮ ಆಂಜನಪ್ಪ ಅಧ್ಯಕ್ಷರಾಗಿದ್ರು, ನಾಗರಾಜರು ಅಧ್ಯಕ್ಷರಾಗಿದ್ರು. ಎಲ್ಲ ಕಾಲದಲ್ಲಿ ನಾವು ಈ ಮಳೆಗಾಲ ಬಂತಂದ್ರೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇತ್ತು. ಆ ಒಂದು ಕಾಲದಲ್ಲಿ ಒಂದು 2 ರೂಪಾಯಿ, 3 ರೂಪಾಯಿ, 1 ರೂಪಾಯಿ ರೇಟನ್ನು ಕಮ್ಮಿ ಮಾಡ್ತಾ ಇದ್ವಿ. ಆದರೆ ನಮ್ಮ ಸುರೇಶ್ ಅವರು ಅಧ್ಯಕ್ಷರಾಗಿ ಬಂದಾದ್ಮೇಲೆ ಒಕ್ಕೂಟದಲ್ಲಿ ಹೋದ ವರ್ಷ ನಾವು 18.5 ಲಕ್ಷ ಲೀಟರ್ ಹಾಲನ್ನು 18.5 ಲಕ್ಷ ಲೀಟರ್ ಬರ್ತಾ ಇತ್ತು ಪ್ರತಿದಿನ ಹಾಲು. ಇವತ್ತು 19.5 ಲಕ್ಷ ಲೀಟರ್ ಬರ್ತಾ ಇದೆ. 19,90,000 ಲೀಟರ್ಗೂ ಸಹ ಈ ಸಾರಿ ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ಹಾಲು ಹೋಗಿತ್ತು. ಅಂದರೆ ಹಾಲು ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು, ರೈತರ ಒಂದು ಆರ್ಥಿಕ ಬೆಳವಣಿಗೆಯನ್ನು ಜಾಸ್ತಿ ಮಾಡಬೇಕು ಅಂದ್ಬಿಟ್ಟು ಅವ್ರದೇ ಆದ ಒಂದು ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಅದರ ಒಂದು ಮುನ್ನುಡಿಗೆ ಒಂದು ಪ್ರಗತಿಯನ್ನು ಬರೀತಾ ಇದ್ದಾರೆ. ಒಕ್ಕೂಟದಲ್ಲಿ ನಾವು ಏನೇ ಹಾಲು ಉತ್ಪಾದನೆ ಜಾಸ್ತಿ ಆದರೂ ರೇಟನ್ನು ಹೋದ ವರ್ಷ ನಾವು ಕಮ್ಮಿ ಮಾಡಲಿಲ್ಲ. ಏನು ರೇಟ್ ಕೊಡ್ತಾ ಇದ್ವಿ, ಬೇಸಿಗೆ ಕಾಲದಲ್ಲಿ ಏನು ರೇಟ್ ಕೊಡ್ತಾ ಇದ್ವಿ ಅದೇ ರೇಟನ್ನು ವರ್ಷ ಪೂರ್ತಿ ಕೊಟ್ಕೊಂಡು ಬಂದ್ವಿ. ನಮ್ಮಲ್ಲಿ ಕೆಲವು ಸಂದರ್ಭದಲ್ಲಿ ನಮಗೆ ಅಲ್ಲಿ ಸ್ವಲ್ಪ ಕಷ್ಟ ಆಗಿರಬೇಕು, ಪೇಮೆಂಟ್ಗೆ ಇನ್ನೊಂದಕ್ಕೆಲ್ಲ ಅದನ್ನೆಲ್ಲ ನಿಭಾಯಿಸಿ ಕೊಟ್ಕೊಬಂದು ಒಂದೇ ಸಾರಿ ಒಕ್ಕೂಟದಲ್ಲಿ ಸುಮಾರು 60 ಕೋಟಿ ರೂಪಾಯಿಯಷ್ಟು ಹಣವನ್ನು ನೇರವಾಗಿ ರೈತರ ಅಕೌಂಟ್ಗೆ ಯಾರೆಲ್ಲ ಎಷ್ಟೆಷ್ಟು ಲೀಟರ್ ಹಾಲನ್ನು ಹಾಕಿದ್ದೀರಾ ಅಷ್ಟು ಹಣವನ್ನು ನೇರವಾಗಿ ರೈತರ ಅಕೌಂಟ್ಗೆ ಹಾಕುವಂಥ ಕೆಲಸವನ್ನು ಮಾಡಿದಂಥ
ಒಂದು ಈ ಸಂಸ್ಥೆಯ ಏಳಿಗೆಯಾಗಿ ದುಡಿದಂಥ ಸುರೇಶ್ ಅವರು ನಮ್ಮ ತಾಲೂಕು ಸಹ ಆ ಒಂದು ಹಣ 2,28,00,000 ಹಣ ಬಂದಿತ್ತು. ನಮ್ಮ ತಾಲೂಕು ಅಂದ್ರೆ ನಮ್ಮ ತಾಲೂಕಲ್ಲಿ ಹಾಲು ಉತ್ಪಾದನೆ ಹಿಂದೆ ಜಾಸ್ತಿ ಇತ್ತು, ಈಗ ಸ್ವಲ್ಪ ನಮ್ಮ ತಾಲೂಕಲ್ಲಿ ಕಮ್ಮಿ ಆಗಿದೆ. ಯಾಕಂದ್ರೆ ನಮ್ಮ ತಾಲೂಕು ಎಲ್ಲ ನಗರೀಕರಣ ಆಗ್ತಾ ಇದೆ, ಎಲ್ಲ ಕಡೆ ಅಪಾರ್ಟ್ಮೆಂಟ್ಸು, ವಿಲ್ಲಾಸು, ಮತ್ತೆ KDB ಅವರು KHB ಅವರು ಎಲ್ಲ ಕಡೆ ಸ್ವಲ್ಪ ಅಕ್ವಿಸಿಷನ್ ಮಾಡಿರೋದ್ರಿಂದ ನಮ್ಮಲ್ಲಿ ಹಸುಗಳು ಬೇಯಿಸ್ಲಿಕ್ಕೆ ಸ್ವಲ್ಪ ಪೋಷಣೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಜನನು ಸ್ವಲ್ಪ ಆ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಮಾಡ್ತಾ ಇದ್ದಾರೆ. ನಾವು ಹೇಳ್ತಾನೆ ಇದ್ದೀವಿ, ನಿಮಗೆ 3% ದರದಲ್ಲಿ ಕಮ್ಮಿ ಇಂಟ್ರೆಸ್ಟಲ್ಲಿ BDCC ಬ್ಯಾಂಕಲ್ಲಿ ನಿಮಗೆ ಲೋನ್ ಕೊಡ್ತೀವಿ ಅಂದ್ಬಿಟ್ಟು ಸುಮಾರು 28 ಜನ ಏನೋ ತಗೊಂಡಿದ್ದಾರೆ. 1 ವರ್ಷದಲ್ಲಿ ನಾವು ಪ್ರಯತ್ನ ಮಾಡಿದ್ದಕ್ಕೆ ಮಿನಿ ಡೈರಿಗಳಿಗೆ ಅಂದರೆ 15 ಲಕ್ಷ ರೂಪಾಯಿ 3% ಇಂಟ್ರೆಸ್ಟಲ್ಲಿ ನಮ್ಮ ಭಾರ್ಗವು ನಾವು ಪ್ರತಿ ಮೀಟಿಂಗಲ್ಲಿ ಹೇಳ್ತಾ ಬಂದ್ವಿ, ಇಲ್ಲ ನೀವೇನಾದರೂ ರೈತರು ತಗೋಬೇಕು, ಇದು ಪ್ರಯೋಜನ ಪಡ್ಕೋಬೇಕು ಅಂತ ಹೇಳಿದಾಗ ಓನ್ಲಿ 28 ಜನ ಮಾತ್ರ ತಗೊಂಡಿದ್ದಾರೆ. ಈಗಲೂ ಸಹ BDCC ಬ್ಯಾಂಕ್ನವರೆಲ್ಲ ಬಂದಿದ್ದಾರೆ, ಎಲ್ಲ ಅಧಿಕಾರಿಗಳು ಬಂದು ನಿಮಗೆ ಅವರು ಒಂದು ಕರಪತ್ರವನ್ನು ಸಹ ಕೊಟ್ಟರು. ನಾವು ಏನಕ್ಕೆಲ್ಲ ಲೋನ್ ಕೊಡ್ತೀವಿ, ಯಾವ ಥರ ಉಪಯೋಗ, ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ತಮಗೆಲ್ಲ ತಿಳಿಸ್ತಾ ಬಂದರು. ಚಿಕ್ಕ ಚೊಕ್ಕ ಸಣ್ಣ ಸಮಾರಂಭ ಯಾರಿಗೋಸ್ಕರ ಅಂತ ಹೇಳಿದ್ರೆ, ಯಾರು ಹಗಲು ರಾತ್ರಿ ಮಕ್ಕಳ ಭವಿಷ್ಯವನ್ನ ಕಾಣಬೇಕು ಅಂತ ಹೇಳಿ ರೈತರಾಗಿ ದುಡಿತಾ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ನಾವು ಮಾಡೋ ಕೆಲಸ ನನ್ನ ಮಕ್ಕಳು ಮಾಡಬಾರ್ದು ಅಂತಕ್ಕಂಥ ಒಂದು ಗುರಿಯನ್ನ ಸಂಕಲ್ಪವನ್ನ ಇಟ್ಕೊಂಡು ಅವರ ಏಳಿಗೆಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಪೋಷಕರು, ತಂದೆ ತಾಯಂದರು. ಅವರ ಮಕ್ಕಳು ಇವತ್ತು SLCನಲ್ಲಿ, PUCನಲ್ಲಿ, ಡಿಗ್ರಿನಲ್ಲಿ, ಬೇರೆ ಬೇರೆ MBBS ಇರ್ಬೋದು, ಗ್ರಾಜ್ಯುಯೇಷನ್ಸ್ ಬೇರೆ ಬೇರೆ ಇರ್ಬೋದು, ಅದರೆಲ್ಲರಲ್ಲೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ಗಳಿಸತಕ್ಕಂಥ ರೈತರ ಮಕ್ಕಳನ್ನು ಸನ್ಮಾನಿಸಬೇಕು, ಅವರಿಗೆ ಪುರಸ್ಕಾರವನ್ನು ನೀಡಬೇಕು ಅಂಥೇಳಿ ಇವತ್ತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ಹಾಲು ಒಕ್ಕೂಟದಿಂದ, ಬೆಂಗಳೂರು ಹಾಲು ಒಕ್ಕೂಟದಿಂದ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದರಲ್ಲೇ ನಾವು ಒಂದು ಟ್ರಸ್ಟ್ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ, ಬಮೂಲ್ ಟ್ರಸ್ಟ್ ಅಂತ ಹೇಳಿ. ಆ ಟ್ರಸ್ಟ್ ವತಿಯಿಂದ ಸಾಕಷ್ಟು ರೈತರಿಗೆ ಕಲ್ಯಾಣ ಯೋಜನೆಗಳನ್ನು, ರೈತರಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ, ರೈತರು ಆಕಸ್ಮಿಕವಾಗಿ ಸಾವನ್ನಪ್ಪಿದ್ರೆ ಅವರಿಗೆ ಪರಿಹಾರ ಕೊಡ್ತೇವೆ. ಹಸುಗಳೇನಾದರೂ ಸತ್ತೋಯ್ತು ಅಂದರೆ ಅದಕ್ಕೆ ಪರಿಹಾರ ಕೊಡ್ತೇವೆ. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಮಾಡ್ತೇವೆ. ಯಾವ ಹಾಲು ಉತ್ಪಾದಕರು ಯಾರು ನಮ್ಮ ಆರೋಗ್ಯದಲ್ಲಿ ಏನಾದ್ರು ಮಧ್ಯದಲ್ಲಿ ಏರುಪೇರಾಯಿತು ಅಂತ ಅಂದರೆ ಅದಕ್ಕೆ ಒಂದಷ್ಟು ಸಹಾಯಧನವನ್ನು ಕೊಡ್ತೇವೆ. ಸೊ ಹೀಗೆ ಹಲವಾರು ಯೋಜನೆಗಳನ್ನು ರೂಪಿಸಿದ್ದೇವೆ. ರೈತರು ಉಪಯೋಗಿಸ್ತಕ್ಕಂಥ ಮಿಲ್ಕಿಂಗ್ ಮಿಷನ್ಗೆ ಸಬ್ಸಿಡಿ ಕೊಡ್ತೀವಿ. ರೈತರು ಉಪಯೋಗಿಸ್ತಕ್ಕಂಥ ರಬ್ಬರ್ ಮ್ಯಾಟ್ಗಳೇನು ರಮೇಶ್ ಅವರು ತಿಳಿಸಿದ್ರು, ರಬ್ಬರ್ ಮ್ಯಾಟ್ಗಳಿಗೆ 50% ಸಬ್ಸಿಡಿ ಕೊಡ್ತೀವಿ. ಜಾಬ್ ಕಟ್ಟರ್ಗಳಿಗೆ ಕೊಡ್ತೇವೆ. ಹೀಗೆ ಹಲವು ಯೋಜನೆಗಳನ್ನು ರೂಪಿಸಿ ವಾರ್ಷಿಕವಾಗಿ ನಾವು ಸುಮಾರು 19 ರಿಂದ 20 ಕೋಟಿ ರೂಪಾಯಿ ಹಣವನ್ನು ರೈತರ ಕಲ್ಯಾಣಕ್ಕೋಸ್ಕರ, ರೈತರ ಅಭಿವೃದ್ಧಿಗೋಸ್ಕರ ನಾವು ಹಣವನ್ನು ವೆಚ್ಚ ಮಾಡ್ತೇವೆ. ನಿಮಗೆ ಹಾಲ್ಗೆ ದುಡ್ಡು ಕೊಡೋದು ಬೇರೆ, ನಾವು ಅದ್ರ ಜೊತೆಗೆ ರೈತರಿಗೆ, ರೈತರ ಮಕ್ಕಳಿಗೆ ಯೋಗಕ್ಷೇಮವನ್ನು ಕಾಪಾಡಬೇಕು ಅಂತ ಹೇಳಿ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಟ್ರಸ್ಟ್ ಮುಖಾಂತರ ನಾವು ಮಾಡ್ತಾ ಬಂದಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಸಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಮಕ್ಕಳ ಪ್ರತಿಭಾ ಪುರಸ್ಕಾರ ವಿಚಾರದಲ್ಲಿ ಇನ್ನೂ ಹೆಚ್ಚು ಜನರಿಗೆ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಾವು ಚಿಂತನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಯಾಕೆ ಅಂತ ಅಂದರೆ ರೈತರ ಮಕ್ಕಳನ್ನ ಯಾರು ಕೇಳೋರಿಲ್ಲ.
ಅವ್ರಿಗೆ ಶಕ್ತಿ ತುಂಬಬೇಕು, ಅವ್ರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಅವ್ರ ಜೊತೆಗೆ ಈ ಒಕ್ಕೂಟ ನಿಮ್ಮ ಜೊತೆ ಇದೆ, ಈ ಒಕ್ಕೂಟ ನಿಮ್ಮದು, ಈ ಒಕ್ಕೂಟದ ಏಳಿಗೆಗೆ ನೀವು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ತಂದೆ ತಾಯಂದಿರು ಕೆಲಸ ಮಾಡ್ತಾ ಇದ್ದಾರೆ, ನಿಮಗೆ ನಾವು ಶಕ್ತಿ ತುಂಬಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ನಾವು ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಇಲ್ಲಿ ನಾವು ಕರೆದಿದ್ದೇವೆ. ನಾವು ಕೊಡ್ತಕ್ಕಂಥ ಹಣ ಬಹಳ ಸಣ್ಣದಿರ್ಬೋದು, ಆದರೆ ಆ ಗೌರವ ನಿಮ್ಮ ಅಪ್ಪ ಅಮ್ಮ ಓದಬೇಕಾದ್ರೆ ಯಾರು ಕರೆದು ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡ್ತಾ ಇರಲಿಲ್ಲ. ನಿಮ್ಮ ಅಪ್ಪ ಅಮ್ಮ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರು ಕೂಡ ಬೆಂತಟ್ಟಿ ಕಳಿಸ್ತಾ ಇರಲಿಲ್ಲ. ಆದರೆ ಇವತ್ತು ನಿಮಗೆ ನಿಮ್ಮ ಅಪ್ಪ ಅಮ್ಮದಿರು ಇದ್ದಾರೆ, ಅಪ್ಪ ಅಮ್ಮನವ್ರ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಕ್ಕೂಟನೂ ಕೂಡ ನಿಮ್ಮ ಜೊತೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ ನಿಮಗೆ ಶಕ್ತಿ ತುಂಬಬೇಕು, ನೀವು ಕೂಡ ರೈತರ ಮಕ್ಕಳು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡಬೇಕು. ನೀವು ತಹಶೀಲ್ದಾರ್ ಮಗ ಅಂತನೋ, AC ಮಗ ಅಂತನೋ, DC ಮಗ ಅಂತನೋ, ನಾನು ಹೋಟ್ಲ್ ಓನರ್ ಮಗ ಅಂತನೋ, ಇನ್ನೊಂದು ಏನೋ ಹೇಳೋದಕ್ಕಿನ್ನ ನಾನೊಬ್ಬ ರೈತನ ಮಗ ಅಂತ ಕೇಳ್ಕೊಳ್ಳೋದಕ್ಕೆ ನೀವು ಹೆಮ್ಮೆ ಪಡಬೇಕು. ನೀವು ಅದನ್ನ ಬಿಟ್ಟು ಅಯ್ಯೋ ನಾವು ವ್ಯವಸಾಯ ಮಾಡ್ತೀವಿ, ನಾವು ರೈತರ ಮಕ್ಕಳು, ನಮ್ಗೆ ಯಾರು ಹೆಣ್ಣು ಕೊಡೋದಿಲ್ಲ, ಹೆಣ್ಣು ಕೊಡದೇ ಇರ್ಬೋದು, ಆದರೆ ನಿಮ್ಮ ಸ್ವಾಭಿಮಾನಕ್ಕೆ ಯಾರು ಕೂಡ ಧಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ರೈತರ ಸ್ವಾಭಿಮಾನಕ್ಕೆ ಯಾರು ಕೂಡ ಧಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ತಾವು ಅರ್ಥ ಮಾಡ್ಕೋಬೇಕು. ನೀವು ಯಾವತ್ತೂ ಕೂಡ ಅನ್ನದಾತ್ರೆ ಹೊರತು ಬೇರೆಯವರಲ್ಲ. ಅದನ್ನ ಯಾರು ಕಸಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕಸಲಿಕ್ಕಾಗತ್ತಾ? ಇವತ್ತು ಅಂತ ಒಂದು ಸ್ಥಾನದಲ್ಲಿ ನಿಮ್ಮ ತಂದೆ ತಾಯಂದಿರು ಕೂತಿದ್ದಾರೆ, ನಿಮ್ಮ ಪೋಷಣೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಪೋಷಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ನಾವು ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಈ ಒಂದು ಸಣ್ಣ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾನಾದ್ರೂ ತಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಜೀವನದಲ್ಲಿ ಸವಾಲಿಲ್ಲ ಅಂತ ತಿಳ್ಕೊಳ್ಬೇಡಿ. ಜೀವನದಲ್ಲಿ ಸವಾಲಿದೆ. ನೀವು ಇಂಜಿನಿಯರ್ ಆದ್ರೂ ಸವಾಲಿದೆ, ಡಾಕ್ಟರ್ ಆದ್ರೂ ಸವಾಲಿದೆ, MBA ಮಾಡಿದ್ರು ಸವಾಲಿದೆ. ನೀವು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನೀವು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಹೋಗಿ ಕೆಲಸ ಮಾಡಿದ್ರು ಕೂಡ ಸವಾಲಿದೆ. ಸವಾಲಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ಡಾಕ್ಟರ್ ಆಯ್ತು ಅಂತ ಅಂದ್ರೆ ಡಾಕ್ಟರ್ಗೆ ಸವಾಲಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಡಾಕ್ಟರ್ಗೂ ಕೂಡ ಸವಾಲಿದೆ. ಯಾವ ಟೈಮಲ್ಲಿ ಯಾವ ಹೊತ್ತಲ್ಲಿ ಕರೀತಾರೋ, ಒಂದು ಆಪರೇಷನ್ ಫೈಲ್ ಆಯ್ತು ಅಂತ ಅಂದ್ರೆ ಪೇಷಂಟ್ ಕಡೆಯವ್ರು ಬಂದು ಶಾಪ ಹಾಕ್ತಾರೆ, ನಿಮ್ಮ ಮೇಲೆ ಗಲಾಟೆ ಮಾಡ್ತಾರೆ. ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತೀರಿ, ಅಧಿಕಾರಿಯಾಗಿ ಕೆಲಸ ಮಾಡ್ಬೇಕಾದ್ರೆ ಎಲ್ಲರನ್ನೂ ಕೂಡ ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೂ ಕೂಡ ಬಂದು ನಿಮ್ಮ ಮೇಲೆ ಗಲಾಟೆ ಮಾಡ್ತಾರೆ, ಅಲ್ಲೂ ಕೂಡ ನಿಮ್ಮ ಮೇಲೆ ಒತ್ತಡ ಇರ್ತದೆ. ಯಾವ್ದ್ರಲ್ಲಿಲ್ಲ ಒತ್ತಡ? ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಸವಾಲಿದೆ, ಪ್ರತಿಯೊಂದು ಕೆಲಸದ ಮೇಲೂ ಒತ್ತಡ ಮಾಡೋಂಥ ಸಂದರ್ಭದಲ್ಲೂ ಕೂಡ ಒತ್ತಡ ಇದೆ. ಆದ್ರೆ ನೀವು ಧೈರ್ಯವಾಗಿ ಎಲ್ಲಿ ಕೆಲಸ ಮಾಡ್ಬೋದು ಅಂತ ಅಂದ್ರೆ ಒಬ್ಬ ರೈತರಾಗಿ, ರೈತರ ಮಕ್ಕಳಾಗಿ, ನಾವು ರೈತರು ಅಂತ ಹೇಳ್ಕೊಂಡು ನಿಮ್ಮ ಕೆಲಸವನ್ನ ನೀವು ದುಡಿದು ನೀವು ಇನ್ನೊಬ್ರಿಗೆ ಅನ್ನವನ್ನ ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ಇದೆಯಲ್ಲ, ಅದು ಬೇರೆಯವ್ರು ಯಾರ ಕೈಲೂ ಸಾಧ್ಯ ಇಲ್ಲ. ರೈತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇತ್ತು. ಸೊ ಹಾಗೆ ಕಲ್ಯಾಣ ಟ್ರಸ್ಟಿಂದ ಅನೇಕ ಯೋಜನೆಗಳನ್ನು ನಾವು ರೈತರಿಗೋಸ್ಕರ ಕೊಡ್ತಾ ಇದ್ವಿ. ಅದರ ವಿತರಣಾ ಕಾರ್ಯಕ್ರಮ ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ RK ರಮೇಶ್ ಅವರ ನೇತೃತ್ವದಲ್ಲಿ ಮಾನ್ಯ ಶಾಸಕರಾದಂಥ ಶಿವಣ್ಣ ಅವರು ಬೇರೆ ಕಾರ್ಯಕ್ರಮದ ನಿಮಿತ್ತ ಹೊರಗಡೆ ಹೋಗಿದ್ದಾರೆ. ಅವರ ನೇತೃತ್ವದಲ್ಲಿ ಈ ತಾಲೂಕಿನಲ್ಲಿ ಒಂದು ಹೊಸ ಬದಲಾವಣೆಯನ್ನು ಕ್ಷೀರ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನು ಮಾಡಿದ್ದೇನೆ.